ಶಿಫಾರಸು ಹಾಗೂ ಪರಿಚಯವನ್ನು ಹೇಳಿಕೊಂಡು ಸರ್ಕಾರಿ ಕಚೇರಿಗೆ ಬರುವ ಜನರ ಕೆಲಸ ಕಾರ್ಯಗಳು ಒಂದು ವಾರ ತಡವಾದರೂ ಪರವಾಗಿಲ್ಲ. ಯಾವುದೇ ಶಿಫಾರಸುಗಳು ಇಲ್ಲದೆ ಕಚೇರಿಗೆ ಬರುವ ಸಾಮಾನ್ಯ ಜನರಿಗೆ ಮೊದಲು ಆದ್ಯತೆ ನೀಡಿ ಅವರ ಕೆಲಸ ಕಾರ್ಯಗಳನ್ನು ಮಾಡಿಕೊಡಬೇಕೆಂದು ಸಂಸದ ಶ್ರೇಯಸ್ ಪಟೇಲ್ ಸೂಚಿಸಿದ್ದಾರೆ. ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳ ಸಭೆಯನ್ನು ನಡೆಸಿ ಮಾತನಾಡಿದ ಸಂಸದರು, ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಕಾರ್ಯಕ್ಷಮತೆಯ ಮೇಲೆ ಅನೇಕ ದೂರುಗಳು ಕೇಳಿ ಬರುತ್ತಿದ್ದು, ಪಿಡಿಒಗಳು ಜನಸ್ನೇಹಿಯಾಗಿ ವರ್ತಿಸಬೇಕು. ಗ್ರಾಮೀಣ ಜನರಿಗೆ ಕಚೇರಿಗೆ ಅಲದಾಡಿಸದೆ ಭ್ರಷ್ಟಾಚಾರ ರಹಿತವಾಗಿ ಜನರ ಕೆಲಸವನ್ನು ಕಾನೂನಿನಂತೆ ಸಮರ್ಪಕವಾಗಿ ಮಾಡಿಕೊಡಬೇಕೆಂದು ತಿಳಿಸಿ ಹೇಳಿದರಲ್ಲದೆ, ಅಧಿಕಾರಿಗಳ ವಿರುದ್ಧ ಆರೋಪಗಳು ಕೇಳಿ ಬಂದರೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಲು ಸೂಚಿಸಲಾಗುವುದು ಎಂದು ವಾರ್ನಿಂಗ್ ಸಹ ನೀಡಿದರು. ಇನ್ನು ಸಭೆಯಲ್ಲಿ ಉಪಸ್ಥಿತರಿಂದ ವಿವಿಧ ಇಲಾಖೆಗಳ ಅಧಿಕಾರಿಗಳಿಂದ ಅವರ ಇಲಾಖೆಯ ಪ್ರಗತಿಗಳು ಹಾಗೂ ಕುಂದುಕೊರತೆಗಳ ಬಗ್ಗೆ ಮಾಹಿತಿ ಪಡೆದುಕೊಂಡ ಸಂಸದರು, ಸರ್ಕಾರದಿಂದ ನೀಡಲಾಗುವ ಸಬ್ಸಿಡಿ, ಸಹಾಯಧನ ಹಾಗೂ ವಿವಿಧ ಯೋಜನೆಗಳು ಸಮರ್ಪಕವಾಗಿ ಅರ್ಹರಿಗೆ ತಲುಪುವಂತೆ ಮಾಡುವುದು ಅಧಿಕಾರಿಗಳ ಕರ್ತವ್ಯವಾಗಿದ್ದು, ಯಾವುದೇ ಲೋಪವೆಸಗದಂತೆ ಕರ್ತವ್ಯ ನಿರ್ವಹಿಸಬೇಕೆಂದರು. ಸಾಮಾಜಿಕ ಅರಣ್ಯ ಇಲಾಖೆಯ ಅಧಿಕಾರಿಗಳು ಮಾತನಾಡುವಾಗ, ಸರ್ಕಾರದಿಂದ ಬಂದ ಅನುದಾನವನ್ನು ಖಾಲಿ ಮಾಡುವ ಸಲುವಾಗಿ ಗಿಡ ಹಾಕುವುದು ಮುಖ್ಯವಲ್ಲ, ಅದು ಬೆಳೆಯುವಂತೆ ಪೋಷಿಸಬೇಕು. ಅರಣ್ಯ ಇಲಾಖೆಯ ಗಾರ್ಡ್ಗಳು ಗಾಡಿ ಹಾಕಿಕೊಂಡು ಸುತ್ತಾಡುವ ಬದಲು ನೆಟ್ಟ ಗಿಡಗಳ ಪಾಲನೆ ಪೋಷಣೆ ಬಗ್ಗೆ ಗಮನ ಹರಿಸಬೇಕೆಂದರು. ಅಂಗವಿಕಲರಿಗೆ ನೀಡಲಾಗುವ ವಾಹನಗಳು ಹಾಗೂ ಸೌಲಭ್ಯಗಳನ್ನು ಸಮರ್ಪಕವಾಗಿ ನೀಡಲು ಸೂಚಿಸಿದ ಸಂಸದರು, ಹಿಂದುಳಿದ ವರ್ಗಗಳ ಹಾಸ್ಟೆಲ್ ದುರಸ್ತಿ ಮತ್ತು ಅದಕ್ಕೆ ಬೇಕಾಗುವ ಅನುದಾನದ ಕುರಿತು ಮಾಹಿತಿ ಪಡೆದರು. ಕಂದಾಯ ಇಲಾಖೆಯ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸುತ್ತಾ, ಗ್ರಾಮ ಲೆಕ್ಕಿಗರು ಇನ್ನಷ್ಟು ಚುರುಕಾಗಿ ಕಾರ್ಯನಿರ್ವಹಿಸುವಂತೆ ಮಾಡಬೇಕೆಂದು ತಹಶೀಲ್ದಾರ್ ಶ್ವೇತಾ ಅವರಿಗೆ ಸೂಚಿಸಿದರು. ಯಾವುದೇ ಕಾರಣಕ್ಕೂ ಖಾತೆ ಬದಲಾವಣೆ ಸಂಬಂಧಪಟ್ಟ ಹಾಗೆ ಜನರನ್ನು ಸತಾಯಿಸಬೇಡಿ ಎಂದು ಇದೇ ವೇಳೆ ಕಿವಿಮಾತು ಹೇಳಿದ ಸಂಸದರು, ದುರಸ್ತು ಅಭಿಯಾನ, ಪಹಣಿ ಆಧಾರ್ ಜೋಡಣೆ 1 to 5 ಕುರಿತ ಮಾಹಿತಿಗಳನ್ನು ಪಡೆದರು. ಇದೇ ವೇಳೆ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಹಾಸನ ತಹಶೀಲ್ದಾರ್ ಶ್ವೇತಾ ಹಾಗೂ ಎಲ್ಲ ಇಲಾಖೆಯ ತಾಲೂಕು ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು. ಟಿವಿ 46 ಮಲೆನಾಡು ನ್ಯೂಸ್ ಹಾಸನ. ಯಾರು ಇನ್ಫ್ಲೂಯೆನ್ಸ್ ಇಂದ ಬರ್ತಾರಲ್ಲ ಅವ್ರು ಕೆಲಸ ಆಗ್ಬೇಕು ಒಂದೇಳ, ಆಯ್ತಾ? ಈಗ ನಾನ್ ಮಾಡ್ದೆ, ಇನ್ನೊಬ್ರು ಮಾಡ್ದೆ ಅನ್ನೋ ಕೆಲಸ ಆಗಕ್ಕಿಂತ ಹೆಚ್ಚಾಗಿ ನಾವು ಅವರೊಬ್ಬರೇ ಬರ್ತಾರಲ್ಲ ಕೆಲಸ ಆಗ್ಬೇಕು ಅಂತಿರೋದು ಅಂತೊಂದು ಕೆಲಸ ಫಸ್ಟ್ ಪ್ರಯಾರಿಟಿ ಕೊಡೋದು. ನಮ್ ಕೆಲಸ ಬೇಕಿಲ್ಲ, ಒಂದು ವಾರ ನಿಧಾನಕ್ಕೆ ಮಾಡಿ ಅದೊಂದು ಮಾಡೋದು. ನಿಮ್ಮೆಲ್ಲ ಟಿವಿ ಹೇಳ್ಬೇಕು ನೆಕ್ಸ್ಟ್ ವೀಕ್ ಒಂದ್ಸಲ ಏನಿಲ್ಲ ಟಿವಿ ಒಂದ್ಸಲ ಸಭೆ ಮಾಡೋದು, ಆಯ್ತಾ? ಇನ್ನ ಇದ್ರದ್ದೇ ಸಮಸ್ಯೆ ಇಲ್ವಾ? ಈಗ ಅವರು ಮೂಡಿಸಿದ್ರಲ್ಲ ಎಲ್ಲ ಕಡೆ ಪಾಯಿಂಟ್ ಮೇಲೆ ಆಗ್ತಾ ಇರಲ್ವಾ? ಇಷ್ಟಕ್ಕೆ ಮುಂದೊಂದು ಡೆಂಗ್ಯೂ ಅಂತ ನಿಲ್ಲಿಸ್ಬೇಡಿ, ಮತ್ತೆ ಕೆಲವು ಕೇಸಸ್ ಅಡ್ಮಿಷನ್ ಜಾಸ್ತಿ ಆಗಿದೆ ಅಂತ